ಹಾಸನ ತಾಲೂಕಿನ ಭುವನಹಳ್ಳಿಯ ಈಶಾ ಚೈತನ್ಯ ಮದ್ಯ ವ್ಯಸನಿ ಮುಕ್ತ ಕೇಂದ್ರದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಶೆ ಮುಕ್ತಿ ಸಂದೇಶದೊಂದಿಗೆ ಕನ್ನಡದ ಗೌರವವನ್ನು ಸಾರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರೇಮ, ಸಂಸ್ಕೃತಿ ಹಾಗೂ ಸಾಮಾಜಿಕ ಬದ್ಧತೆಯ ಪರಿಮಳ ಹರಡಿತ್ತು. ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯ ಗೌರವಾಧ್ಯಕ್ಷ ಪ್ರಮೋದ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕನ್ನಡ ತಾಯಿಗೆ ನಮನ ಸಲ್ಲಿಸಿದರು. ವೇದಿಕೆಯ ಅಧ್ಯಕ್ಷ ಮಣಿಕಂಠ, ಕಾನೂನು ಘಟಕದ ಅಧ್ಯಕ್ಷ ಸಂದೀಪ್, ಈಶಾ ಚೈತನ್ಯ ಕೇಂದ್ರದ ಮುಖ್ಯಸ್ಥ ಚೇತನ್ ಹಾಗೂ ಜನಪ್ರಿಯ ನಟ ಮಂಡ್ಯ ಸಿದ್ದು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ವಿಭಿನ್ನ ಮೆರುಗು ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಧ್ವಜಾರೋಹಣದೊಂದಿಗೆ ನಾಡಗೀತೆ ಕೂಗಿತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕನ್ನಡ ನೃತ್ಯ, ಹಾದು ಹೋಗುವ ಪದ್ಯಗಳ ಪಾಠ ಹಾಗೂ ನಶೆಮುಕ್ತಿಯ ಕುರಿತು ಪ್ರೇರಣಾದಾಯಕ ನಾಟಕಗಳು ಪ್ರೇಕ್ಷಕರ ಮನಗೆದ್ದವು. ಮುಖ್ಯ ಅತಿಥಿಗಳಾದ ಪ್ರಮೋದ್ ಹಾಗೂ ಮಂಡ್ಯ ಸಿದ್ದು ಮಾತನಾಡಿ, ನಶೆಮುಕ್ತ ಸಮಾಜ ನಿರ್ಮಾಣದ ದಾರಿಯಲ್ಲಿ ಈಶಾ ಚೈತನ್ಯ ಕೇಂದ್ರ ಮಾಡುತ್ತಿರುವ ಸೇವೆ ಶ್ಲಾಘನೀಯ. ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಮಾನವೀಯ ಮೌಲ್ಯಗಳ ಉಳಿವಿಗಾಗಿ ಯುವಕರು ಕೈಜೋಡಿಸಬೇಕು ಎಂದು ಹೇಳಿದರು. ಈಶಾ ಚೈತನ್ಯ ಕೇಂದ್ರದ ಮುಖ್ಯಸ್ಥ ಚೇತನ್ ಮಾತನಾಡಿ, ನಮ್ಮ ಕೇಂದ್ರದಲ್ಲಿ ನಶೆಮುಕ್ತಿ ಮಾತ್ರವಲ್ಲ, ಮಾನವೀಯತೆ, ಸಂಸ್ಕೃತಿ ಮತ್ತು ಶಿಸ್ತು ಬೆಳೆಯುವ ಕಾರ್ಯ ನಡೆಯುತ್ತಿದೆ. ರಾಜ್ಯೋತ್ಸವದ ಸಂಭ್ರಮದಲ್ಲಿ ಈ ನೆಲೆಯಲ್ಲಿ ಆಚರಿಸುವುದು ನಮ್ಮ ಹೆಮ್ಮೆ ಎಂದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಭಾಗವಹಿಸಿದ ಸದಸ್ಯರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಸ್ಥಳೀಯರು, ಸೇವಾ ಸಂಸ್ಥೆಗಳ ಸದಸ್ಯರು ಹಾಗೂ ನಶೆಮುಕ್ತಿ ಕೇಂದ್ರದ ಫಲಾನುಭವಿಗಳು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಕನ್ನಡಾಭಿಮಾನ, ಸಾಮಾಜಿಕ ಚಿಂತನೆ ಮತ್ತು ನವಚೈತನ್ಯದ ತೊಡಕು ಒಟ್ಟಾಗಿ ಮೇಳೈಸಿದವು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.